ஸ்தோத்திரம் ஆண்டவரே, ஸ்தோத்திரம் தகப்பனே, மகிமைக்கு பாத்திரரே உமக்கு ஸ்தோத்திரம் அப்பா. மாறாத எபினேசரே உமக்கு ஸ்தோத்திரம் சுவாமி. இந்த அதிகாலையில சுவாமி திருமுகத்தை நோக்கி நாங்க பார்க்க வந்திருக்கிறோம் சுவாமி. அப்பா, கர்த்தாவே, மகிமைக்கு பாத்திரரே, ஒருவரும் சேராத ஒளியில வாசம் செய்கின்ற பரிசுத்த ஆவியானவரே, இந்த வேலை சுவாமி ஆண்டவரே, முதலாவதாக நாங்க ஜபிக்கிறோம் அப்பா. உண்மை போற்ற வந்திருக்கிற தகப்பனே, உங்க புகழ வந்திருக்கிற சுவாமி, எங்க ஆராதனை இருக்க வேண்டும் அப்பா. ஆண்டவரே, கொண்டு வந்திருக்க ஒவ்வொரு ப்ரேயர் ரிக்வெஸ்டும் ஆண்டவரை ஆராதிக்கும் போது ஆண்டவர் அளவில்லாத பிரசன்னம் எங்களை ஆளுகை செய்ய வேண்டும் தகப்பனே. ஆண்டவர் பொல்லாத கிரியைகளை ஆளுகை செய்யாதபடி ஆண்டவர் நீர் மட்டும் தான் ஆளுகை செய்யபடி நாங்க ஜபிக்கிற சுவாமி. ராஜாதி ராஜாவே, கர்த்தாவே, ஆண்டவர் நாம மட்டும் மகிமைப்படுவதாக சுவாமி. வானத்திலையும் ஆண்டவரே, பூமிக்கும் படித்து ஆண்டவரே, பரிசுத்தமுள்ள தேவனே, எல்லாவற்றையும் ஆண்டவரை அண்ட சராசங்கள் அடுக்கி ஆளுகின்றவரே, நாம மகிமைப்படுவதாக சுவாமி. இந்த அதிகாலையில தேடுற ஒவ்வொருத்தருக்கும் நீருக்கு ஆண்டவரே உண்மை கண்டடைவார்கள் நாங்க ஜபிக்கிறோம் தகப்பனே. ஆண்டவர் கர்த்தாவே, கொண்டு வந்திருக்க ஒவ்வொரு ப்ரேயர் ரிக்வெஸ்டும் ஆண்டவர் எங்களுக்காக கொண்டு வந்திருக்கிற மெசேஜும் ஆண்டவரே கர்த்தாவே நீர் பொறுப்பேற்றி வழி நடத்த வேணும் ஜபிக்கிற தகப்பனே. பிரேயர் மீட்டிங் அட்டெண்ட் ஆகிற ஒவ்வொருத்தரையும் நீர் ஆசீர்வதிப்பதாக ஆண்டவரே. சகலவற்றையும் நடக்க போகிற காரியங்களை உன் பாதத்துல அர்ப்பணிக்கிறேன். நீரே எல்லாவற்றையும் பொறுப்பேற்று வழி நடத்துவதாக இயேசுவின் நாமத்தில் நல்ல பிதாவே, ಆಮೆನ್. ಆಮೆನ್. ಸ್ತೋತ್ರ ರಾಜ, ನಿನ್ನ ಕೃಪೆಯೊಂದೇ ನನಗೆ ಸಾಕು యేసయ్య. ನಿನ್ನ ಕೃಪೆಯೂ ಇರದೆ ಹೇಗೆ ಜೀವಿಸಲಿ? ನಿನ್ನ ಕೃಪೆಯೊಂದೇ ನನಗೆ ಸಾಕು యేసయ్య. ನಿನ್ನ ಕೃಪೆಯೂ ಇರದೆ ಹೇಗೆ ಜೀವಿಸಲಿ? ಈ ಲೋಕ ಯಾತ್ರೆಯಲ್ಲಿ ಜೊತೆಯಲ್ಲೇ ಇರುವವನೇ, ಈ ಲೋಕ ಯಾತ್ರೆಯಲ್ಲಿ ಜೊತೆಯಲ್ಲೇ ಇರುವವನೇ ಹೇಗೆ ಜೀವಿಸಲಿ? ಬೆಟ್ಟಗಳು ಸ್ಥಳ ಬಿಟ್ಟವು, ಗುಡ್ಡಗಳು ಕದಲಿಯವು. ಬೆಟ್ಟಗಳು ಸ್ಥಳ ಬಿಟ್ಟವು, ಗುಡ್ಡಗಳು ಕದಲಿಯವು. ನಿನ್ನ ಕೃಪೆಯು ಕ್ಷಣ ಕ್ಷಣವು ನನ್ನನ್ನು ಕಾಯುವುದು. ನಿನ್ನ ಕೃಪೆಯು ಕ್ಷಣ ಕ್ಷಣವು ನನ್ನನ್ನು ಕಾಯುವುದು. ನಿನ್ನ ಕೃಪೆಯೊಂದೇ ನನಗೆ ಸಾಕು యేసయ్య. ನಿನ್ನ ಕೃಪೆಯೂ ಇರದೆ ಹೇಗೆ ಜೀವಿಸಲಿ? ಆಕಾಶಕ್ಕಿಂತ ದೊಡ್ಡದು ಆಕಾಶಕ್ಕಿಂತ ದೊಡ್ಡದು ನಿನ್ನ ಕೃಪೆಯು. ನಿನ್ನ ಶುಭವು ನಿನ್ನ ಕೃಪೆಯು ನನ್ನ ಹಿಂದೆ ಬರುವುದು. ನಿನ್ನ ಶುಭವು ನಿನ್ನ ಕೃಪೆಯು ನನ್ನ ಹಿಂದೆ ಬರುವುದು. ನಿನ್ನ ಕೃಪೆಯೊಂದೇ ನನಗೆ ಸಾಕು యేసయ్య. ನಿನ್ನ ಕೃಪೆಯು ಇರದೆ ಹೇಗೆ ಜೀವಿಸಲಿ? ಹೌದು ರಾಜ, ನಿನ್ನ ಕೃಪೆಯೇ ಇಲ್ಲದೆ ನಾವು ಜೀವಿಸಕ್ಕಾಗುವುದಿಲ್ಲ ಸ್ವಾಮಿ. ಹೌದು ರಾಜ, ಈ ಲೋಕ ಯಾತ್ರೆಯಲ್ಲಿ ನಮ್ಮ ಯಾವಾಗ್ಲೂ ನಿನ್ನ ಜೊತೆಗಾರನಾಗಿ ನೀನಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಸೊ ಬನ್ನಿ, ನಾವು ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿರುವ ಪಾಸ್ಟರ್ ವಿನ್ಸೆಂಟ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ನಾವೆಲ್ಲರೂ ಬಂದಿರೋದಕ್ಕಾಗಿ ತುಂಬ ಸಂತೋಷ. ನಾವು ಅನೇಕರು ಈ ಸಮಯದಲ್ಲಿ ಝೂಮ್ ಮೀಟಿಂಗಲ್ಲೂ ಮತ್ತು ಸುಮಾರು 12 ಜನ ಫೋನ್ ಲೈನಲ್ಲಿ ಇರೋರಾಗಿದ್ದಾರೆ. ಅವರವರ ಕುಟುಂಬದಲ್ಲಿ ಇದ್ದಾರೆ. ಸೊ ಹಾಗಾಗಿ ನಾವೆಲ್ಲರೂ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಕ್ಕೆ ಸಿದ್ಧವಾಗಿದ್ದೇವೆ. ಬ್ರದರ್, ಓವರ್ ಟು ಯು ಬ್ರದರ್. ಹಲ್ಲೆಲೂಯಾ. ಸೊ ಮುಂಜಾನೆ ದೇವರ ಪಾದದಲ್ಲಿ ಇರೋದು, ಪ್ರಸನ್ನತೆ ಇರೋದು ಎಷ್ಟು ಸಂತೋಷವಾಗಿದೆ. ದೇವರ ವಾಕ್ಯ ಹೇಳ್ತದೆ, ನಾವು ಉಳಿದಿರುವುದು ದೇವರ ಕರುಣೆಯೇ, ಆತನ ಕೃಪಾ ವರಗಳು ನಿಂತು ಹೋಗವು, ಅವು ದಿನ ದಿನವೂ
ಹೊಸದಾಗಿ ಒದಗುತ್ತದೆ ಎಂಬುದಾಗಿ. ಪ್ರಿಯರೇ, ಬನ್ನಿ ನಾವೆಲ್ಲರೂ ಬೆಳಗಿನ ಸಮಯದಲ್ಲಿ, ಈ ಮುಂಜಾನೆ ಸಮಯದಲ್ಲಿ ಆತನ ಹೊಸ ಕೃಪೆಯಲ್ಲಿ ನಾವು ದೇವರ ವಾಕ್ಯದೊಂದಿಗೆ ಈ ದಿನವನ್ನು ನಾವು ಪ್ರಾರಂಭ ಮಾಡೋಣ. ಮುಂಜಾನೆ ಪ್ರಾರ್ಥನೆ ಬಹಳ ಇಂಪಾರ್ಟೆಂಟ್. ಅದು ನಮ್ಮ ಜೀವಿತದಲ್ಲಿ ಬಹಳ ಆಶೀರ್ವಾದಗಳನ್ನು ತರುವಂತದ್ದಾಗಿರ್ತದೆ. ಯಾಕಂದ್ರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಜೀವಿತವನ್ನು ನೋಡುವಾಗ ಆತನು ಸೇವೆ ಪ್ರಾರಂಭ ಮಾಡಿ ಶಿಷ್ಯರೊಂದಿಗೆ ಗೆತ್ಸಮನ ತೋಟದಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಎಂಬುದು ನಾವು ನೋಡ್ತಾ ಇದ್ದೀವಿ. ಶಿಷ್ಯರೆಲ್ಲರೂ ನಿದ್ರೆ ಮಾಡ್ತಾ ಇದ್ರು ಕೂಡ ಯೇಸು ಕ್ರಿಸ್ತನ ಮುಂಜಾನೆ ಮೊಬ್ಬಾಗಿರುವ ಸಮಯದಲ್ಲಿ ಎದ್ದು ಅಡವಿಯಾದ ಒಂದು ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡಿರುವುದನ್ನು ನಾವು ಬೈಬಲ್ ಅಲ್ಲಿ ನೋಡ್ತೇವೆ. ಸೊ ಯೇಸು ಸ್ವಾಮಿಯೇ ನಮ್ಮ ರಕ್ಷಕನು, ನಮ್ಮ ಒಡೆಯನಾದ ಯೇಸು ಸ್ವಾಮಿಯೇ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿದರೆಂದು ನಾವು ಬೈಬಲ್ ಅಲ್ಲಿ ಓದ್ತೇವೆ. ಯೇಸು ಸ್ವಾಮಿಗೆ ಮುಂಜಾನೆ ಪ್ರಾರ್ಥನೆ ಅವಶ್ಯವಾಗಿದ್ದರೆ ನಮಗೆ ಎಷ್ಟು ಅವಶ್ಯ. ಮುಂಜಾನೆ ಪ್ರಾರ್ಥನೆ ಅಂದ್ರೆ ದೇವರ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯವನ್ನು ಆತನ ನೀತಿಯನ್ನು ತವಕ ಪಡಿರಿ, ನಿಮಗೆ ಎಲ್ಲವೂ ಕೊಡಲಾಗುವುದು. ಅಂದ್ರೆ ನಮ್ಮ ಜೀವಿತದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಮೊದಲು ದೇವರು ಅಷ್ಟೇ. ಹೇಗೆ ನಾವು ಬೈಬಲ್ ನಲ್ಲಿ ಪ್ರಾರಂಭದಲ್ಲಿಯೇ ನಾವು ಓದ್ತೇವೆ, ಆದಿಯಲ್ಲಿ ದೇವರು ಎಂದು ನಾವು ಓದ್ತೀವಿ. ಆದಿಕಾಂಡ 1:1 ಆದಿಯಲ್ಲಿ ದೇವರು. ಸೊ ಫಸ್ಟ್ ದೇವರು ಅಷ್ಟೇ ನಮ್ಮ ಜೀವಿತದಲ್ಲಿ. ಇವತ್ತು ಮಾತ್ರವಲ್ಲ, ಇಡೀ ನಮ್ಮ ಜೀವಮಾನವೆಲ್ಲ ಮುಂಚಾನೆ ಎದ್ದು ಮೊದಲನೇ ಆ ಕ್ಷಣ ಯಾರ ಹತ್ರ ಮಾತಾಡ್ಬೇಕಂದ್ರೆ ದೇವರ ಹತ್ರ. ಮುಂಜಾನೆ ಎದ್ದ ತಕ್ಷಣ ದೇವರಿಗೆ ಸ್ತೋತ್ರಪ್ಪ, ಗುಡ್ ಮಾರ್ನಿಂಗ್, ಪ್ರೈಸ್ ಲಾರ್ಡ್ ಅಂತ ಹೇಳಿ ಆ ದಿನವನ್ನು ಪ್ರಾರಂಭಿಸುವುದು ಬಹಳ ಒಳ್ಳೆಯದಾಗಿದೆ. ಯಾಕಂದ್ರೆ ನಾವು ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 17ನೇ ವಾಕ್ಯ, ನೀತಿಮೊಳಿಗಳು 8:17 ತಗೊಳ್ಳಿ. ಜ್ಞಾನೋಕ್ತಿಗಳು 8:17 ಅದರಲ್ಲಿ ಓದುವಾಗ ಏನ್ ಬಂದಿದೆ? ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಕಾರಣ ಬೈಬಲಲ್ಲಿ ಈ ರೀತಿಯಾಗಿದೆ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಅಂತ ಇದೆ. ಆದ್ರೆ ತಮಿಳ್ ಬೈಬಲ್ ಅಲ್ಲಿ ಓದುವಾಗ, ತಮಿಳ್ ಬೈಬಲ್ விஷயங்கிறவங்க யாருன்னா இருந்தா படிக்கலாம். நீதிமொழிகள் 8:17 என்னை சிநேகிக்கிறவர்களை நான் சிநேகிக்கிறேன், அதிகாலையில் என்னை தேடுகிறவர்கள் என்னை கண்டடைவார்கள் என்று வேதம் சொல்லுகிறது. என்னை சிநேகிக்கிறவர்களை நான் சிநேகிக்கிறேன், அதிகாலையில் என்னை தேடுகிறவர்கள் என்னை கண்டடைவார்கள் என்று ವೇದದಲ್ಲಿ எழுதப்பட்டிருக்கிறது. ಅದರ ಕನ್ನಡದಲ್ಲಿ ಆತುರದಿಂದ ನನ್ನನ್ನು ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಅಂತ ಇದೆ. ಸೊ ಇದರ ಅರ್ಥ ಏನಂದ್ರೆ, ನಮ್ಮ ಆ ಒಂದು ಆಸೆಯಿಂದ, ಆ ಒಂದು ಬಯಕೆಯಿಂದ ದೇವರನ್ನು ಹುಡುಕುವಾಗ ನಾವು ದೇವರನ್ನು ಕಂಡುಕೊಳ್ಳುತ್ತೇವೆ ಎಂದರ್ಥ. ನೋಡಿ, ದೇವರು ನಮ್ಮ ಮೇಲಿಟ್ಟ ಪ್ರೀತಿಕ್ಕಾಗಿ ತನ್ನ ಏಕೈಕ ಮಗನಾದ ಯೇಸು ಕ್ರಿಸ್ತನನ್ನು ನಮ್ಮನ್ನು ರಕ್ಷಿಸಲೆಂದು, ನಮ್ಮನ್ನು ವಿಮೋಚಿಸಲೆಂದು ಶಿಲುಬೆಯಲ್ಲಿ ಪಾಪ ಪರಿಹಾರ ಬಲಿಯಾಗಿ ಯೇಸು ಸ್ವಾಮಿಯನ್ನು ಒಪ್ಪಿಸಿಕೊಟ್ರು. ದೇವರು ನಮ್ಮನ್ನು ಪ್ರೀತಿಸುವುದರಿಂದ ಇದೆಲ್ಲ ಮಾಡಿದ್ರು. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸುವುದರಿಂದ ನಮಗಾಗಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ಜೀವವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿ ನಮ್ಮನ್ನು ವಿಮೋಚಿಸಿಕೊಂಡು, ಪರಿಶುದ್ಧಾತ್ಮನಾದ ದೇವರು ನಮ್ಮ ಮೇಲೆ ಇರುವ ಪ್ರೀತಿಕ್ಕಾಗಿ ನಮ್ಮನ್ನು ಅನಾಥರಾಗಿ ಬಿಡದೆ ನಮ್ಮೊಂದಿಗೆ ನಮ್ಮೊಳಗೆ ವಾಸ ಮಾಡುವಂತ ದೇವರಾಗಿ ನಮ್ಮನ್ನು ಎಲ್ಲಾ ಸತ್ಯದಲ್ಲಿ ನಡೆಸುವ ದೇವರಾಗಿದ್ದಾರೆ. ಆ ದೇವರನ್ನು ನಾವು ಪ್ರೀತಿಸುವುದಾದರೆ, ನಮ್ಮನ್ನು ಇಷ್ಟರ ಮಟ್ಟಿಗೆ ಪ್ರೀತಿಸಿದ ದೇವರನ್ನು ನಾವು ಪ್ರೀತಿಸುವುದಾದರೆ, ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೆ. ಈಗ ನಾವು ದೇವರೇ ನಮ್ಮಿಂದ ಏನು ಎದುರು ನೋಡ್ತಾರೆ ಅಂದ್ರೆ, ನಾವು ದೇವರನ್ನು ಪ್ರೀತಿ ಮಾಡಬೇಕು. ನಾವು ದೇವರನ್ನು ಪ್ರೀತಿ ಮಾಡ್ಬೇಕಂದ್ರೆ ಅದು ಮೊದಲನೇ ಒಂದು ಗುರುತು ಏನ್ ಗೊತ್ತಾ? ಮುಂಜಾನೆ ಎದ್ದು ಫಸ್ಟ್ ಪ್ರಿಫರೆನ್ಸ್ ದೇವರಿಗೆ ಕೊಡಬೇಕು.
என்னை சிநேகிக்கிறவர்களை நான் சிநேகிக்கிறேன், அதிகாலையில் என்னை தேடுகிறவர்கள் என்னை கண்டடைவார்கள். ஸோ அதிகாலையில எழும்பி நம்ம ஆண்டவரை முழு இல்லத்தோடு தேடும்போது அவருடைய இதயம் மகிழ்கிறது. ஓ, என்னுடைய பிள்ளை, என்னுடைய மகன், என்னுடைய மகள் அதிகாலையில எழும்பி என்னை தேடுகிறான், ஜெபத்தில் என்னை தேடுகிறான் அப்படின்னு சொல்லி அவருடைய இதயம் சந்தோஷம் அடையும். ஆகவே பரலோகத்தை சந்தோஷப்படுத்துகிறவர்களா நம்ம இந்த ಭೂಮಿயில ವಾಣು. ಮೋಸೆ ಕುರಿತು ಮೋಶೆಯ ಬಗ್ಗೆ ನಾವು ವಾಕ್ಯವನ್ನು ಓದ್ತೇವೆ ನೋಡಿ. ಮೋಶೆಗೆ ದೇವರು ಹೇಳ್ತಾರೆ ವಿಮೋಚನಾ ಕಾಂಡದಲ್ಲಿ 34ನೇ ಅಧ್ಯಾಯ 2ನೇ ವಾಕ್ಯ, யாத்ராகமம் 34ஆம் அதிகாரம் 2ஆம் வசனம். ವಿಮೋಚನ ಕಾಂಡ 34:2 ಓದಬಹುದು ನೀವು. ಬೆಳಿಗ್ಗೆ ನೀನು ಸಿದ್ಧವಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. தமிழ் நான் படிக்கிறேன். விடியற் காலத்திலே நீ ஆயத்தமாகி சீனாய் மலையில் ஏறி அங்கே மலையின் உச்சியில் ಕಾಲಮೇ ಎನ್ ಸಮುಖದಲ್ಲಿ ಒಂದು ನಿಲ್. ನೋಡು, ಕರ್ತನು ಮೋಶೆಗೆ ಹೇಳ್ತಾರೆ, ಬೆಳಿಗ್ಗೆ ನೀನು ಸಿದ್ಧವಾಗಿದ್ದು ಅಂದ್ರೆ ರೆಡಿಯಾಗಿ ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯಲ್ಲಿ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು ಎಂದು ಮೋಶೆಗೆ ದೇವರು ಹೇಳ್ತಾರೆ. ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಒಂದು ನಾಯಕ, ಒಂದು ಇಸ್ರಾಯೇಲ್ ಜನರನ್ನು ನಡೆಸುವ ಒಂದು ದೇವರ ಮನುಷ್ಯ, ಸಭೆಯನ್ನು ನಡೆಸುವ ದೇವರ ಒಂದು ಮನುಷ್ಯ, ಕುಟುಂಬವನ್ನು ನಡೆಸುವ ಒಂದು ದೇವರ ಮಕ್ಕಳು ನಾವೇನ್ ಮಾಡಬೇಕು? ಮೊದಲು ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿ, ನಮ್ಮನ್ನು ಯಾವ ಬೆಟ್ಟಕ್ಕೂ ಬರಕ್ಕೆ ಹೇಳಿಲ್ಲ ದೇವರು. ಸೀನಾಯಿ ಬೆಟ್ಟಕ್ಕೆ ಹೇಳಿಲ್ಲ, ನಂದಿ ಬೆಟ್ಟಕ್ಕೆ ಹೇಳಿಲ್ಲ. ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ದೇವರ ಸನ್ನಿಧಾನದಲ್ಲಿ ನಿಂತಿರಬೇಕು. ಇದೇ ದೇವರು ನಮ್ಗೆ ಹೇಳಿರೋದು. ನಾವು ಎಲ್ಲೆಲ್ಲಿದ್ದೀವೋ, ಯಾವ ಊರ್ಗೆ ಹೋಗ್ತೀವೋ, ಫಸ್ಟ್ ನಮ್ಮ ಕೆಲಸ ಬೆಳಗ್ಗೆ ಎದ್ದು ರೆಡಿಯಾಗಿ ದೇವರ ಪ್ರಸನ್ನತೆಯಲ್ಲಿ ಸನ್ನಿಧಿಯಲ್ಲಿ ನಿಂತಿರಬೇಕು. ಅದು ದೇವರು ತುಂಬಾ ಇಷ್ಟಪಡ್ತಾರೆ. ನೋಡಿ, ಮೋಶೆ ಮಾಡಿದ್ರು. ಅರ್ಲಿ ಮಾರ್ನಿಂಗ್ ಸೀನಾಯಿ ಬೆಟ್ಟವನ್ನು ಹತ್ತಿ ಬೆಟ್ಟದ ತುದಿಯಲ್ಲಿ ಹೋಗಿ ದೇವರ ಸನ್ನಿಧಾನದಲ್ಲಿ ನಿಂತಿರುವಾಗ ದೇವರನ್ನು ಕಂಡುಕೊಂಡರು. ಯಾರು? ಮೋಶೆ. ದೇವರ ಪ್ರಸನ್ನತೆಯನ್ನು ನೋಡಿದ್ರು, ಮುಖಾಮುಖಿಯಾಗಿ ನೋಡಿದ್ರು, ದೇವರೊಂದಿಗೆ ಮಾತಾಡಿದ್ರು. ದೇವರು ಮೋಶೆಯೊಂದಿಗೆ ಮಾತಾಡಿದರು. ಒಂದು ಸ್ನೇಹಿತನ ಹತ್ರ ಮಾತಾಡುವ ಹಾಗೆ ದೇವರು ಮಾತಾಡಿದ್ರೆಂದು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮೋಶೆ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟೋ ಮಾತಾಡಬಹುದು ಅಲ್ವಾ? ಮೋಶೆ ಬಗ್ಗೆ ನಮ್ಮ ಎಲ್ಲರಿಗೂ ಗೊತ್ತು. ಮೋಶೆಯನ್ನು ದೇವರು ಎಂಥ ಒಂದು ಮಹಿಮೆಯ ಪಾತ್ರೆಯಾಗಿ ದೇವರು ಉಪಯೋಗಿಸಿದ್ರು. ಮೋಶೆಯ ನಂತರ ಮೋಶೆ ಹಾಗೆ ಒಂದು ಪ್ರವಾದಿ ಎದ್ದಿಲ್ಲ, ಬೈಬಲಲ್ಲೇ ಎದ್ದಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ಆ ರೀತಿ ದೇವರು ಮಹಿಮೆ ಹಾಕಿ ಮೋಶೆಯನ್ನು ಉಪಯೋಗಿಸಿದ್ರು. ಮೋಶೆ ದೇವರ ಮಹಿಮೆಯನ್ನು ಕಂಡರು, ದೇವರೊಂದಿಗೆ ಮಾತಾಡಿದರು, ದೇವರಿಗಾಗಿ ಮಹತ್ಕಾರ್ಯಗಳನ್ನು ಮಾಡಿದರು. ಪ್ರಿಯರೇ, ಅದೇ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಅದೇ ದೇವರು ನಮ್ಮನ್ನು ಆಶ್ವಯಿಸಬೇಕಂದ್ರೆ, ಅದೇ ದೇವರ ಮಹಿಮೆ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸೇವೆಯಲ್ಲಿ ನಾವು ನೋಡ್ಬೇಕಂದ್ರೆ ಎಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಇವತ್ತು ಮಾತ್ರವಲ್ಲ, ನಮ್ಮ ಇಡೀ ಜೀವನದಲ್ಲಿ ಮುಂಜಾನೆ ಯಾವಾಗ್ಲೂ ಪ್ರಾರ್ಥನೆ ಮಾಡ್ಬೋದು. ಆದ್ರೆ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡುವಾಗ ನಾವು ದೇವರನ್ನು ಕಂಡುಕೊಳ್ಳುತ್ತೇವೆ, ದೇವರ ಪ್ರಸನ್ನತೆಯನ್ನು ಕಂಡುಕೊಳ್ಳುತ್ತೇವೆ. ಯಾಕಂದ್ರೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಕೂಡ ಮುಂಜಾನೆ ಎದ್ದು ಒಬ್ಬಾಗಿರುವ ಸಮಯದಲ್ಲೇ ಒಂದು ಅಡವಿಯಾದ ಸ್ಥಳಕ್ಕೆ ಹೋಗಿ ದೇವರೊಂದಿಗೆ ಸಂಚರಿಸಿದನು. ಆದುದರಿಂದ ಯೇಸು ಸ್ವಾಮಿ ಈ ಲೋಕವನ್ನು ಜಯಿಸಿದ. ನೋಡಿ, ಯೇಸು ಸ್ವಾಮಿಯ ಮುಂದೆ ಯಾವ ಪೊಲಿಟಿಕಲ್ ಲೀಡರ್ಸ್, ಯಾವ ರಾಜಕೀಯ ಶಕ್ತಿ ಕೂಡ ನಿಲ್ಲಕ್ಕಾಗ್ಲಿಲ್ಲ.
ಯಾವ ಹೋರಾಟ, ಯಾವ ಶೋಧನೆಯ ಶಕ್ತಿ ಕೂಡ ನಿಲ್ಲಕ್ಕಾಗ್ಲಿಲ್ಲ, ಯಾವ ಸೈತಾನ ಶಕ್ತಿ ನಿಲ್ಲಕ್ಕಾಗ್ಲಿಲ್ಲ. ಯೇಸು ಸ್ವಾಮಿ ಲೋಕವನ್ನು ಜಯಿಸಿದನು. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೂ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು. ಆದ್ರಿಂದ ಯೇಸು ಸ್ವಾಮಿಯನ್ನು ನಾವು ದೃಷ್ಟಿಸಿ ನೋಡುವುದಾದರೆ, ಯೇಸು ಸ್ವಾಮಿಯ ಜೀವಿತದಲ್ಲಿ ಪ್ರಾರ್ಥನೆ 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 ಪ್ರಾರ್ಥನೆಯೇ ಇತ್ತು. ಯಾವಾಗಲೂ ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಸಂಚರಿಸ್ತಾ ಇದ್ದದರಿಂದ ಲೋಕವನ್ನು ಜಯಿಸಿದನು. ಒಂದು ಮಾದರಿಯ ಜೀವಿತವನ್ನು ಜೀವಿಸಿದನು. ಯೇಸು ಸ್ವಾಮಿಯನ್ನು ಹಿಂಬಾಲಿಸುವ ನಾವೆಲ್ಲರೂ, ಯೇಸು ಸ್ವಾಮಿಯನ್ನು ದೃಷ್ಟಿಸಿ ನೋಡುವ ನಾವೆಲ್ಲರೂ ಆತನ ಹತ್ರ ಇದ್ರ ಈ ಒಂದು ಪದ್ಧತಿಯನ್ನು ಕಲಿತುಕೊಂಡ್ರೆ ನಾವು ಕೂಡ ನಮ್ಮ ಜೀವಿತದಲ್ಲಿ ಲೋಕವನ್ನು ಜಯಿಸಬೇಕೆಂದರೆ, ನಮಗೆ ಬರುವ ಶೋಧನೆಗಳನ್ನು, ಹೋರಾಟಗಳನ್ನು ಜಯಿಸಬೇಕೆಂದರೆ, ನಮಗೆ ಬರುವಂತ ಕಷ್ಟ ದುಃಖಗಳನ್ನು ಜಯಿಸಬೇಕೆಂದ್ರೆ ಪ್ರಾರ್ಥನೆ ಅವಶ್ಯ. ಅದು ಮುಂಜಾನೆ ಪ್ರಾರ್ಥನೆ ಅವಶ್ಯ. ಆದ್ರಿಂದ ಯಾವಾಗಲೂ ಪ್ರಾರ್ಥನೆಯಲ್ಲಿ ಇರಿ. ಈ ಕಡೆ ದಿನಗಳಲ್ಲಿ ಮಹಾ ಉಪದ್ರವಗಳು, ಶೋಧನೆಗಳು, ರೋಗಗಳು, ಹೋರಾಟಗಳು ಬರುವಂತದ್ದಾಗಿದೆ. ಇವೆಲ್ಲವುಗಳಿಂದ ನಾವು ತಪ್ಪಿಸಬೇಕೆಂದ್ರೆ ಯಾವಾಗಲೂ ಪ್ರಾರ್ಥನೆಯಲ್ಲಿ ಇರಬೇಕು. ದೇವರ ಮಕ್ಕಳು ದೇವರೊಂದಿಗೆ ಸಂಚರಿಸಬೇಕು. ಈ ಒಂದು ಸೀಕ್ರೆಟ್, ಈ ಒಂದು ರಹಸ್ಯ ನಾವೆಲ್ಲರೂ ಕಲಿತುಕೊಂಡ್ರೆ ನಾವು ಕೂಡ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಹಾಗೆ ಲೋಕವನ್ನು ಜಯಿಸಬಹುದು. ಲೋಕವನ್ನು ಜಯಿಸುವಾಗ ಪ್ರಕಟಣೆಯಲ್ಲಿ ನಾವು ಓದ್ತೀವಲ್ವಾ, ಜಯಶಾಲಿ ಎಲ್ಲ ಆಶೀರ್ವಾದಗಳಿಗೆ ಪಾತ್ರನಾಗುವನು. ಜಯಶಾಲಿ, ಜಯಿಸುವವನು ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾನಂತೆ. ಸೊ ದೇವರ ಮಕ್ಕಳೇ, ನಿಮ್ಮ ಕುಟುಂಬವು, ನಿಮ್ಮ ಸೇವೆಯು, ನಮ್ಮ ವೈಯಕ್ತಿಕ ಜೀವಿತವು ಆಶೀರ್ವದಿಸಲ್ಪಡಬೇಕೆಂದರೆ ಲೋಕವನ್ನು ನಾವು ಜಯಿಸುವವರಾಗಿರೋಣ. ಲೋಕವನ್ನು ಜಯಿಸಬೇಕೆಂದರೆ ನಮಗೆ ಪ್ರಾರ್ಥನೆ ಬಲ ಅವಶ್ಯ. ಅದರಿಂದ ಪ್ರಾರ್ಥನೆ ಮಾಡಿ ಪ್ರಾರ್ಥನೆಯಲ್ಲೇ ಇರ್ರಿ. ನಮ್ಮ ಕ್ರೈಸ್ತಿಯ ಜೀವಿತವು ಎಲ್ಲಿ ಇದೆ ಅಂದ್ರೆ ಪ್ರಾರ್ಥನೆಯಲ್ಲಿಯೂ ದೇವರ ವಾಕ್ಯದಲ್ಲಿ ಇದೆ. ಆದ್ರಿಂದ ದೇವರ ವಾಕ್ಯವಿಲ್ಲದೆ ಪ್ರಾರ್ಥನೆ ಇಲ್ಲ, ಪ್ರಾರ್ಥನೆ ಇಲ್ಲದೆ ದೇವರ ವಾಕ್ಯವಿಲ್ಲ. ಎರಡು ಕಣ್ಣುಗಳ ಹಾಗೆ. ಆದ್ರಿಂದ ಪ್ರಾರ್ಥನೆ ಮಾಡ್ರಿ, ದೇವರ ವಾಕ್ಯ ಓದ್ರಿ, ದೇವರ ವಾಕ್ಯ ಓದ್ರಿ, ಪ್ರಾರ್ಥನೆ ಮಾಡ್ರಿ. ಇವೆರಡು ನಾವು ಸರಿಯಾಗಿ ಪ್ರತಿದಿನ ಮಾಡುವುದಾದ್ರೆ, ಯಾಕಂದ್ರೆ ಕೆಲವರು ಪ್ರಾರ್ಥನೆ ಚೆನ್ನಾಗಿ ಮಾಡ್ತಾರೆ, ಆದ್ರೆ ದೇವರ ವಾಕ್ಯ ಓದುವುದಿಲ್ಲ. ಕೆಲವರು ದೇವರ ವಾಕ್ಯ ಓದ್ತಾರೆ, ಪ್ರಾರ್ಥನೆ ಮಾಡೋದಿಲ್ಲ. ಈ ರೀತಿ ಇರಬಾರದು. ಎರಡು ಸಮವಾಗಿರ್ಬೇಕು. ಯಾಕಂದ್ರೆ ದೇವರ ವಾಕ್ಯ ಓದುವಾಗ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ, ನಾವು ಪ್ರಾರ್ಥನೆ ಮಾಡುವಾಗ ನಾವು ದೇವರೊಂದಿಗೆ ಮಾತಾಡ್ತೀವಿ. ಇದು ಎರಡು ಸಮವಾಗಿ ಇರ್ಬೇಕು. ಆದ್ದರಿಂದ ಯಾವಾಗ್ಲೂ ಪ್ರಾರ್ಥನೆಯಲ್ಲಿ ಇರೋಣ. ದೇವರು ನಮ್ಮ ಎಲ್ಲರನ್ನು ಆಶೀರ್ವದಿಸಲು ಶಕ್ತರಾಗಿದ್ದಾರೆ. ಮೊದಲು ದೇವರ ರಾಜ್ಯವನ್ನು ಹುಡುಕೋಣ. ಪ್ರತಿದಿನ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿಬಿಟ್ರೆ ನೋಡ್ರಿ, ನಾವು ಸಂತೋಷವಾಗಿರ್ತೀವಿ. ಹೊಸ ಕೃಪೆ ಬದುಕುತ್ತದೆ. ಹೊಸ ಕೃಪೆಯಿಂದ, ಹೊಸ ಆಶೀರ್ವಾದಗಳಿಂದ ದೇವರು ನಮ್ಮನ್ನು ತುಂಬಿಸುತ್ತಾರೆ. ಆ ದಿನವೆಲ್ಲ ನಾವು ಸಂತೋಷವಾಗಿರ್ತೀವಿ. ಆ ದಿನ ನಾವು ಮಾಡಬೇಕಾದ ಎಲ್ಲ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ, ವ್ಯಾಪಾರಗಳಲ್ಲಿ ದೇವರ ಹಸ್ತವು ಇರುವುದನ್ನು ನಾವು ಕಂಡುಕೊಳ್ಳುತ್ತೇವೆ. ನಾವು ಏನಾದ್ರು ಒಂದು ಕೆಲ್ಸಕ್ಕೆ ಹೋಗ್ಬೇಕು, ಯಾರಾದ್ರೂ ಭೇಟಿ ಆಗ್ಬೇಕು, ಮಾತಾಡ್ಬೇಕಂದ್ರೆ ದೇವರು ಏನ್ ಮಾಡ್ತಾರೆ? ದೇವರ ಕೃಪೆಯಿಂದ ನಮ್ಮನ್ನು ತುಂಬಿಸುತ್ತಾರೆ. ಮನುಷ್ಯರ ದಯೆಯಿಂದ ತುಂಬಿಸುತ್ತಾರೆ. ದೇವರು ನಮಗಾಗಿ ಅವರೊಂದಿಗೆ ಮಾತಾಡ್ತಾರೆ, ಬೇರೆಯವರೊಂದಿಗೆ ಮಾತಾಡ್ತಾರೆ. ಆ ದಿನದ ಆಶೀರ್ವಾದಗಳನ್ನು ದೇವರು ನಮಗೆ ಕೊಡುವ ದೇವರಾಗಿದ್ದಾರೆ. ಮುಂಜಾನೆ ಎದ್ದು ನಾವು ಪ್ರಾರ್ಥನೆಯಲ್ಲಿ ಇರುವಾಗ ಆ ಕುಟುಂಬವು ತುಂಬಾ ಆಶೀರ್ವದಿಸಲ್ಪಡ್ತದೆ. ನಾನು ಸಾಧಾರಣವಾಗಿ ಹೇಳ್ತಾ ಇಲ್ಲ, ಅನುಭವಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ನನಗೆ ಪರ್ಸನಲ್ ಆಗಿ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡದೆ ಹೋಗ್ಬಿಟ್ರೆ ಆ ಇಡೀ ದಿನವೆಲ್ಲ ಶೂನ್ಯವಾಗಿರ್ತದೆ. ಆದ್ರೆ ಪ್ರಾರ್ಥನೆ ಮಾಡ್ಬಿಟ್ರೆ ಸಂತೋಷವಾಗಿರ್ತೀನಿ, ದೇವರೊಂದಿಗೆ ಇರ್ತೀವಿ. ನಮ್ಗೆ ಗೊತ್ತಾಗ್ತದೆ ದೇವರು ನಮ್ಮೊಂದಿಗೆ ಇರೋದು. ಎಲ್ಲಿ ಹೋದ್ರು ದೇವರು ನಮಗಾಗಿ ಪ್ರತಿದಿನದ ಅಗತ್ಯಗಳನ್ನು ದೇವರು ಮುಂಜಾನೆ ಸಂಧಿಸುವ ದೇವರಾಗಿದ್ದಾರೆ. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ಬಿಟ್ರೆ ಆ ದಿನದ ಎಲ್ಲ ಅಗತ್ಯಗಳನ್ನು ಸಂಧಿಸುತ್ತಾರೆ. ನೀವು ನಿಮ್ಮ ಪ್ರಾರ್ಥನೆಯಲ್ಲಿ ಏನು ಹೇಳ್ಬೇಕು ಗೊತ್ತಾ? ಸ್ವಾಮಿ, ಜಗದ ಉತ್ಪತ್ತಿಗೆ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ನನಗಾಗಿ ನೀವು ಸಿದ್ಧ ಮಾಡಿ ಇಟ್ಟಿರುವಂತ ಎಲ್ಲಾ ಪರಲೋಕ ಆಶೀರ್ವಾದಗಳು,
ಎಲ್ಲ ಆತ್ಮಿಕ ಆಶೀರ್ವಾದಗಳನ್ನು ನಾನು ಹೊಂದಿಕೊಳ್ಳುತ್ತೇನೆ. ಈ ಭೂಮಿಯಲ್ಲಿ ನಾನು ಬದುಕಬೇಕಾಗಿರುವ, ನನ್ನ ಕುಟುಂಬಕ್ಕೆ ಬೇಕಾಗಿರುವ ಎಲ್ಲ ಆಶೀರ್ವಾದಗಳನ್ನು ನೀವು ಸಿದ್ಧ ಮಾಡಿ ಇಟ್ಟಿದ್ದೀರಾ, ಅದನ್ನು ನಾನು ಹೊಂದಿಕೊಳ್ಳುತ್ತೇನೆ ಅಂತ ನೀವು ಅರಿಕೆ ಮಾಡಬೇಕು, ಡಿಕ್ಲೇರ್ ಮಾಡಬೇಕು, ನೀವು ಕನ್ಫಸ್ ಮಾಡಬೇಕು. ಅದೇ ದೇವರ ಮಕ್ಕಳ ಕೆಲಸ. ನಾವು ದೇವರ ಮಕ್ಕಳಾಗಿರುವುದರಿಂದ ದೇವರು ನಮಗಾಗಿ ಆ ದಿನದ ಅಗತ್ಯಗಳನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಆ ಆಶೀರ್ವಾದಗಳನ್ನ ಹೊಂದಿಕೊಳ್ಬೇಕಂದ್ರೆ ಅದು ಮುಂಜಾನೆ ಪ್ರಾರ್ಥನೆ ಅವಶ್ಯ. ಮುಂಜಾನೆ ಪ್ರಾರ್ಥನೆ ಮಾಡುವ ಕುಟುಂಬಗಳು ಬಹಳ ಆಶ್ವರ್ಸಲ್ಪಟ್ಟಿರುವುದನ್ನು ನಾನು ನಮ್ಮ ಸೇವೆಯಲ್ಲಿ ನೋಡಿದ್ದೇನೆ ನಾನು. ಅದರಿಂದ ದೇವರ மக்களை அதிகாலையில் எழும்பி ஜெபிக்கிறது எப்போதும் மறக்காதீங்க. காலையில எழும்பி ஜெபித்து உங்க குடும்பத்தை ஆண்டு கையில ஒப்பு கொடுத்து, கணவன் மனைவி பிள்ளைகளை ஒப்பு கொடுத்து, ஆண்டவரே ஆவியானவரே எங்களை ஆளுகை செய்யும், வழி நடத்தும், சகல சத்தியத்தின் பாதையிலே எங்களை வழி நடத்தும். இந்த நாளுக்கான சகல ஆஸ்வாதங்களை நம்முடைய பிள்ளைகளாக நாங்கள் சுதந்திரித்துக் கொள்கிறோம் என்று நாம் விசுவாசத்தோடு அறிக்கை செய்து நம்ம வாழ்க்கையை ஒப்பு கொடுக்கும் போது ஆண்டவர் நம்மை அபரிவிதமாய் ஆஸ்வதித்து நம்மை உயர்த்தி உன்னதமான ஊழியத்தை உத்தம உண்மையுமாய் இன்னும் அநேக விதங்களிலே செய்து அவர் ನಾಮத்தை ಮಹಿಮೆಪಡುತ್ತೆ. ದೇವನ್ ತಾಮೇ ನಮ್ಮೆಲ್ಲರಿಗೂ ಬೇಕಾಗಿರುವ ಪರಲೋಕ ಜ್ಞಾನ, ಬುದ್ಧಿ, ಶಕ್ತಿ, ಆತ್ಮನ ವರಗಳನ್ನು ಕೊಟ್ಟು ನೀವೆಲ್ಲರನ್ನು ಆಶ್ವರ್ಸಲಿ ಎಂದು ಹಾರೈಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸುತ್ತೇನೆ. ಆಮೇನ್. ದೇವರು ನಿಮ್ಮೆಲ್ಲರನ್ನು ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ತುಂಬ ಅದ್ಭುತವಾದ ವಾಕ್ಯವನ್ನು ನಾವು ಕೇಳಿದ್ದೇವೆ. ಮುಂಜಾನೆಯ ಸಮಯದಲ್ಲಿ ದೇವರನ್ನು ಹುಡುಕುವವರು ಅವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ದೇವರು ಎಲ್ಲರನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಮೋಶೆಯ ಮುಖ ಹೇಗೆ ಪ್ರಕಾಶಿಸಿತು, ಮೋಶೆ ಹೇಗೆ ದೇವರನ್ನು ಮುಂಜಾನೆ ಸಮಯದಲ್ಲಿ ಹುಡುಕಿದರು, ಅದೇ ರೀತಿಯಲ್ಲಿ ನಾವು ಕೂಡ ಇಲ್ಲಿರುವ ಪ್ರತಿಯೊಬ್ಬರು ನಾವು ದೇವರನ್ನು ಹುಡುಕುವಾಗ ದೇವರು ನಮ್ಮ ಸಂಗಡ ಆತನು ಇದ್ದು ನಮಗೆ ಬೇಕಾಗಿರುವ ಪ್ರತಿಯೊಂದನ್ನು ಆತನು ನಮಗೆ ಸರಿಯಾದ ಸಮಯದಲ್ಲಿ ನಮಗೆ ಕೊಡುವರಾಗಿದ್ದಾರೆ. ಆದರೆ ಒಂದು ಮಾತ್ರ ನಮ್ಮ ಜೀವಿತದಲ್ಲಿ ನಾವು ಎಂದಿಗೂ ಮರೆಯಬಾರದು, ನಾವು ಬದುಕಿರುವ ಕೊನೆಯ ದಿನ ತನಕ ಕೂಡ ನಾವು ಮಾಡಬೇಕಾಗಿರೋದು ಮುಂಜಾನೆಯಲ್ಲಿ ಎದ್ದು ದೇವರನ್ನು ನಾವು ಹುಡುಕುವುದು. ಪ್ರಿಯರೇ, ಇದುವೇ ನಮ್ಮ ಕೆಲಸವಾಗಿದೆ. ಇದುವೇ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತಂದು ಕೊಡುವ ಕಾರ್ಯವಾಗಿದೆ. ಇದುವೇ ನಮ್ಮ ಮಕ್ಕಳನ್ನು ಬದಲಾಯಿಸುವ ಕಾರ್ಯವಾಗಿದೆ. ಇದುವೇ ನಮ್ಮ ಎಲ್ಲ ಫೈನಾನ್ಸ್ ಪ್ರಾಬ್ಲಮನ್ನು ನೀಗಿಸುವಾಗಿದೆ. ಸೊ ಹಾಗಾಗಿ ಪಾಸ್ಟರ್ ಅವರು ಹೇಳಿದ ರೀತಿಯಲ್ಲಿ ಅನೇಕ ಸಾಕ್ಷಿಗಳು ದೇವರನ್ನು ಮುಂಜಾನೆಯ ಸಮಯದಲ್ಲಿ ಹುಡುಕಿ ಪ್ರಾರ್ಥಿಸುವ ಜೀವಿತದಲ್ಲಿ ಅನೇಕ ಸಾಕ್ಷಿಗಳು, ಅನೇಕ ಇಲ್ಲಿರುವ ನಾವು ಅನೇಕರು ಕೂಡ ಅನೇಕ ಆಶೀರ್ವಾದಗಳನ್ನು ಪಡೆದುಕೊಂಡಿದ್ದೇವೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ಮುಂಜಾನೆ ಪ್ರಾರ್ಥನೆ ನಾವು ಬಿಟ್ಟು ಬಿಡದೆ ನಾವು ಯಾವಾಗಲೂ ಸೇರಿ ಕೂಡಿ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮನ್ನು ನಡೆಸುವರಾಗಿದ್ದಾರೆ.
ಹೌದು ರಾಜ, ಆಕಾಶಕ್ಕಿಂತ ದೊಡ್ಡದು ನಿನ್ನ ನಾಮ ಒಂದೇ ಸ್ವಾಮಿ. ಎಸಪ್ಪ, ಈ ಆರಾಧನೆಯಲ್ಲಿ ಭಾಗವಹಿಸಿದಂತ ನಿನ್ನ ಮಕ್ಕಳನ್ನು, ನಿನ್ನ ಪ್ರೀತಿಯ ಮಕ್ಕಳನ್ನು ನೀನ್ ಪ್ರೀತಿಸುವನಾಗಿದ್ಯಪ್ಪ. ಹೌದಪ್ಪ, ಯಾವಾಗ್ಲೂ ಹೋಗುವಾಗ್ಲೂ ಬರುವಾಗ್ಲೂ ಶುಭ ಉಂಟಾಗ್ಲಿ ಕರ್ತನೆ. ನಿನ್ನ ಜ್ಞಾನ, ನಿನ್ನ ಪ್ರೀತಿ, ನಿನ್ನ ಬಲ್ಲ ಒಬ್ಬೊಬ್ಬರನ್ನು ನಡೆಸೋದಾಗಿದೆ ರಾಜ. ಸರ್ವಶಕ್ತನು ಅಪ್ಪ, ನನ್ನನ್ನು ಅಪ್ಪ ಯಾವಾಗ್ಲೂ ನೀನು ದುರ್ಗವು, ನೀನು ಆಶ್ರಯವಾಗಿದ್ಯಾ ಸ್ವಾಮಿ. ಹೌದು ರಾಜ, ಅಪ್ಪ ಆರಾಧಿಸುವ ಮಕ್ಕಳನ್ನು ನೀನು ಎಂದಿಗೂ ಕೈ ಬಿಡುವ ಆತನಲ್ಲ. ಹೌದು ರಾಜ, ನೀನು ಪರಿಪೂರ್ಣನು, ನೀನು ಶಕ್ತನು, ನೀನು ವಿಮೋಚಕನಾಗಿದ್ಯಾ ಸ್ವಾಮಿ. ಹೌದು ರಾಜ, ಹೌದು ಸ್ವಾಮಿ, ಈ ಲೋಕ ಯಾತ್ರೆಯಲ್ಲಿ ನಮ್ಮ ಜೊತೆಯಲ್ಲೇ ಇರುವ ಆತನಾಗಿದ್ಯಪ್ಪ. ಪ್ರತಿ ಕ್ಷಣವೂ ನಮ್ಮನ್ನು ಕಾಯುವ ಆತ ನೀನಾಗಿದ್ಯಾ ತಂದೆಯಾದ ದೇವರೇ. ಹೌದು ರಾಜ, ಈ ಆರಾಧನೆಯನ್ನು ನಿಮ್ಮ ಕರೆಗಳು ಒಪ್ಪಿಸ್ತೇನೆ ಅಪ್ಪ, ಎಲ್ಲರೂ ನಿಮ್ಮ ಕರೆಗಳು ಒಪ್ಪಿಸ್ತೇನೆ ಅಪ್ಪ. ಎಲ್ಲ ಪ್ರಾರ್ಥನೆ ಪ್ರಭು ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ ಪರಲೋಕದ ಒಳ್ಳೆಯ ತಂದೆಯೇ, ಆಮೇನ್. ಪ್ರೇಯರ್ ರಿಕ್ವೆಸ್ಟ್ ಬ್ರದರ್. ನಾವು ಮೊದಲನೇದಾಗಿ ನಾವು ಕುಡುಕತನದಿಂದ ಪ್ರಾರ್ಥಿಸೋಣ. ಹುಡುಕತನದಿಂದ ಪ್ರಾರ್ಥಿಸೋಣ. ಎಸ್, ಹುಡುಕದಲ್ಲಿ ಇರುವವರಿಗಾಗಿ ಪ್ರಾರ್ಥಿಸೋಣ. ಹಲೋ ಹಲೋ ಬ್ರದರ್, ಕುಡುಕದ ಹಲೋ, ಇದಕ್ಕಾಗಿ ಯಾರಾದ್ರೂ ಒಬ್ರು ಪ್ರಾರ್ಥನೆ ಮಾಡೋಣ. ஸ்தோத்திரமப்பா, ஸ்தோத்திரம் தகப்பனே, மகிமைக்கு பாத்திரரே உமக்கு ஸ்தோத்திரம் அப்பா. மாறாத எபினேசரே உமக்கு ஸ்தோத்திரம் தகப்பனே. அப்பா, ஒவ்வொரு குடும்பத்திலையும் தகப்பனே அப்பா, கர்த்தாவே தலைவனா இருக்கிறவர்களே சுவாமி, தவறுகள் செய்யறது நாங்க பார்க்கிறோம்ப்பா. அவங்க எல்லாம் மனம் திரும்ப கிருபை செய்யுங்க தகப்பனே. பரிசுத்தம் இல்லாமல் ஒருவனும் தேவனை தரிசிக்க முடியாத நாங்க பார்க்கிறோம் தகப்பனே. கர்த்தாவே ஒவ்வொருத்தரும் மனம் மாறணும்ப்பா. இந்த குடியானது சுவாமி ஒரு குடும்பத்தை அழித்து கொண்டிருக்குதப்பா. அந்த மதமானது சுவாமி, கர்த்தாவே எவ்வளவோ குடும்பங்கள் சுவாமி ஆண்டவரே இந்த கொடியினால ஆண்டவரே தெருவுல நிற்கிறது நாங்க பார்க்கிறோம்ப்பா. திக்கற்றர்களாக நாங்க உங்களை விடுவதில்லை. நீர் உங்களோட வார்த்தை மூலியமா சொல்லியிருக்கிறீங்க அல்லவா தகப்பனே. அப்பா, அந்த குடக்கத்தனத்துல இருக்கிறவங்களுக்காக, அந்த மது பணக்கத்துல இருக்கிறவங்களுக்காக நாங்க ஜெபிக்கிற சுவாமி. ஆண்டவரே, ஒவ்வொரு குடும்பமும் ஆசீர்வாத குடும்பமாக இருக்க வேண்டும் சுவாமி. அந்த குடியில இருந்து மனம் மாறப்பட வேண்டும் தகப்பனே. ஆண்டவரே, குடும்பத்துக்கு விருதமா நிற்கிற ஆண்டவரே அந்த குடியமானது சுவாமி ஒவ்வொரு உள்ளத்துல இருந்து அந்த இச்சை எடுத்து போட வேண்டும் சுவாமி. கர்த்தாவே ஆண்டவரே, வற்றாத நீர் ஊற்றுவது போல ஆண்டவரே நான் இருப்பேன் சொன்னது போல சுவாமி, உண்மையே தரிசித்து வாழ கிருபை செய்யுங்கப்பா. ஒவ்வொரு குடும்பத்துக்கு வெளிச்சமாக இருங்கப்பா. ஒவ்வொரு குடித்தனக்கத்துக்கு அடிமையா இருக்கிற ஒவ்வொரு மனம் மாற கிருபை செய்யுங்க தகப்பனே. அவங்களுக்கு விடுதலையை தாருங்கப்பா. ஒவ்வொரு குடும்பத்துல இருக்கிற அந்த ஆண்டவரே இருளானது எடுத்து போட்டு நீர் ஒவ்வொரு குடும்பத்துக்கு வெளிச்சமாக இருக்க வேண்டும் நாங்க ஜபிக்கிற சுவாமி. ஒவ்வொரு உள்ளத்தின் கிரிய செய்வீராக தகப்பனே. அந்த மது பழக்கத்துக்கு அடிமையா இருக்க ஒவ்வொருத்தரும் மனம் மாறுபட வேண்டிய தகப்பனே. ஒவ்வொருத்தரும் மனம் மாறணும் சுவாமி. கர்த்தாவே ராஜாவே, இந்த பரலோகத்துல ஒரு ஆத்மா ரட்சிக்கப்பட்டா ஆண்டவரே, இந்த பரலோகத்துல மிகுந்த சந்தோஷம் உண்டாக நாங்க பார்க்கிறோம் சுவாமி. இந்த பூமியில ஒரு ஆத்மா ரட்சிக்கப்பட்டா அந்த பரலோகத்துல மிகுந்த சந்தோஷம் உண்டாகும். அது நட்சத்திரம் போல இருக்கும் நாங்க பார்க்கிறோம் சுவாமி. வேதத்துல ஒவ்வொரு குடும்பத்துல இருக்கிற தலைவர்கள் மனம் மாறட்டப்பா. சிறு பிள்ளைகள் சிறு வயதுலயே ஆண்டவரே மது பழக்கத்துக்கு அடிமையா இருக்காங்கப்பா. ஆண்டவரை பெற்ற தாய் தகப்பனுக்கு எவ்வளவு வேதனையா இருக்கு சுவாமி. எல்லாரும் மனம் மாறணும்ப்பா. எல்லாரும் புள்ளியா மாறின தகப்பனே. அந்த கெட்ட வழிகளை விட்டு ஆண்டவரே தேவன் தரிசிக்க அந்த கிருபையை தர வேண்டும் ஜபிக்கிற தகப்பனே. எல்லா ஆண்டவரே பாவத்துல இருக்க ஒவ்வொருத்தரும் ஆண்டவர் மனம் மாறி கர்த்தரதா தேவன் என்று அறிந்து கொள்ள அந்த அறிவை நீ தர வேண்டும் ஜபிக்கிற தகப்பனே. நீர் அப்படியே செய்ய போறதுக்காக நன்றி அப்பா. ஒவ்வொரு உள்ளமும் அந்த கெட்ட வழியில அந்த மனம் மாறத்துக்காக நன்றி தகப்பனே. சகலவற்றும் பாதத்துல அர்ப்பணிக்கிறேன் இயேசுவின் நாமத்தில் நல்ல பிதாவே, ஆமென். ಅಪ್ಪ, ಇದರಿಂದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆಯಾದ ದೇವರೇ. ಮತ್ತೆ ಒಮ್ಮೆ ನಾನ್ ಪ್ರಾರ್ಥಿಸ್ತೇನೆ, ಮತ್ತೆ ಅದೇ ಕುಡಕತನದಿಂದ ಎಷ್ಟೋ ಜನ ಇದ್ದಾರೆ, ಅವ್ರಿಗಾಗಿ ನಾವು ಮತ್ತೆ ಪ್ರಾರ್ಥಿಸೋಣ. ಭಾರವಾಗಿ ನಾವೆಲ್ಲರೂ ಸೇರಿ ಈ ಸಮಯದಲ್ಲಿ ಮತ್ತೆ
ಮತ್ತೆ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದೆ. ಯಾಕಂದ್ರೆ ಇದರಿಂದ ತುಂಬಾ ಬಿಡುಗಡೆ ಆಗಬೇಕಾಗಿದೆ. ಎಷ್ಟೋ ಕುಟುಂಬದಲ್ಲಿ ಊಟಕ್ಕೂ ಇಲ್ಲದಿರ ಕುಡಿಯೋದು ಒಂದು ಇದ್ರೆ ಸಾಕು ಅಂತ ಎಷ್ಟೋ ಜನ ಇರುವ ಮಕ್ಕಳ ಇದಾರೆ. ಅವ್ರಿಗಾಗಿ ಮತ್ತೆ ಮತ್ತೆ ನಾವು ಇದಕ್ಕಾಗಿ ನಾವು ಪ್ರಾರ್ಥಿಸೋಣ. ಅದಕ್ಕಾಗಿ ನಾನು ಮತ್ತೆ ಪ್ರಾರ್ಥಿಸ್ತೇನೆ. ಪರಿಶುದ್ಧಾತ್ಮನೇ, ಅಪ್ಪ ನಿನ್ನ ಮಕ್ಕಳಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹೌದು ರಾಜ, ಯಾರೆಲ್ಲ ಅಪ್ಪ ಕುಡುಕತನದಿಂದ ಇದಾರೋ, ಯಾರೆಲ್ಲ ಕಷ್ಟ ಪಡ್ತಾ ಇದಾರೋ, ಬಿಡಕ್ಕೆ ಹಾಕ್ತಾನೆ ಇಲ್ಲ ಅಂತ ಎಷ್ಟೋ ಜನ ಇದ್ದಾರೆ ಅಪ್ಪ. ಅವ್ರಿಗಾಗಿ ನಾನು ಮತ್ತೆ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ, ನಾವು ಭಾರ ಉಳ್ಳವರಾಗಿ ಪ್ರಾರ್ಥಿಸ್ತೇವೆ ಅಪ್ಪ, ನಾವು ಕಣ್ಣೀರಿಂದ ಪ್ರಾರ್ಥಿಸ್ತೇವೆ ಸ್ವಾಮಿ. ಹೌದು ರಾಜ, ಮತ್ತೆ ನೀವು ಸ್ವಾಮಿ ಅಪ್ಪ, ನೀವು ಎಷ್ಟೋ ಕಾರ್ಯಗಳನ್ನು ಬಿಡುಗಡೆ ಕೊಡುವಾತನಾಗಿದೆ ಸ್ವಾಮಿ. ಹೌದು ರಾಜ, ಎಷ್ಟೋ ಬಂಧನದಿಂದ ಬಿಡುಗಡೆ ಕೊಟ್ಟಿದ್ದೀರಾ, ಕಷ್ಟದಿಂದ ಬಿಡುಗಡೆ ಕೊಟ್ಟಿದ್ದೀರಾ, ರೋಗದಿಂದ ಬಿಡುಗಡೆ ಕೊಟ್ಟಿದ್ದೀರಾ. ಎಷ್ಟೋ ಕಾರ್ಯ ನಿನಗೆ ಅಸಾಧ್ಯತೆ ಯಾವುದು ಒಂದು ಇಲ್ಲ ಸ್ವಾಮಿ. ಹೌದು ರಾಜ, ಯಾರೆಲ್ಲ ಕುಡುಕತನದಿಂದ ನನಗೆ ಬಿಡಕ್ಕೆ ಆಗ್ತಾ ಇಲ್ಲ, ನನಗೆ ಏನ್ ಮಾಡ್ಲಿ ಅಂತ ಎಷ್ಟೋ ಜನ ಅಪ್ಪ ಚಿಂತಿಸ್ತಾ ಇರ್ಬೋದು, ಯೋಚಿಸ್ತಾ ಇರ್ಬೋದು, ಕಷ್ಟ ಪಡ್ತಾ ಇರ್ಬೋದಪ್ಪ. ಅದ್ರಿಂದ ಬಿಡುಗಡೆ ಕೊಡ್ಬೇಕಪ್ಪ. ಈ ಕ್ಷಣದಲ್ಲಿ ಬಿಡುಗಡೆ ಕೊಡಿ ಕರ್ತನೆ. ಯಾಕಂದ್ರೆ ನೀನು ಹೇಳಿದ್ಯಾ ಸ್ವಾಮಿ, ಮಗಳೇ ನೀನ್ ನನ್ನನ್ನು ಏನೇ ಬೇಕಾದ್ರೂ ಕೇಳುಕ, ನಾನ್ ನಿನಗೆ ಬಿಡುಗಡೆ ಕೊಡ್ತೀನಿ ಅಂತ ಹೇಳಿದಿರಲ್ಲ ಸ್ವಾಮಿ. ಅಪ್ಪ, ಈ ಕ್ಷಣದಲ್ಲಿ ಅಪ್ಪ ಮಕ್ಕಳಿಗೆ, ಮಗನಿಗೆ ಬಿಡುಗಡೆ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ. ಯಾರ್ಯಾರು ಯಾವ ಕಷ್ಟದಲ್ಲಿ ಇದ್ದಾರೋ ಅಪ್ಪ, ಕುಡುಕತನದಿಂದ ಬಿಡುಗಡೆ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಅಪ್ಪ. ಪರಿಶುದ್ಧ ಆತ್ಮನೇ, ಹೌದು ಸ್ವಾಮಿ ಅಪ್ಪ, ಕುಡಿಯುವುದು ಒಳ್ಳೇದಲ್ಲ ಸ್ವಾಮಿ, ಶರೀರಕ್ಕೆ ಒಳ್ಳೇದಲ್ಲ, ಕುಟುಂಬಕ್ಕೆ ಒಳ್ಳೇದಲ್ಲ, ನಿಮಗೂ ಒಳ್ಳೇದಲ್ಲ ಸ್ವಾಮಿ. ಅಪ್ಪ, ನಿಮಗೆ ವಿರುದ್ಧವಾಗಿ ಪಾಪ ಮಾಡಿದವಂತ ಒಂದೊಂದು ಮಕ್ಕಳು ಕೂಡ ಸ್ವಾಮಿ, ಅವ್ರನ್ನ ನೀನು ಕ್ಷಮಿಸು, ಒಂದು ಕ್ಷಣ ಕ್ಷಮಿಸು, ಅವ್ರನ್ನ ಬಲಗೊಳಿಸು, ಅವ್ರಿಗೆ ಒಳ್ಳೆ ಹೃದಯವನ್ನು ಕೊಡಿ ಅಪ್ಪ. ಆ ಕುಡುಕತನದಿಂದ ಅಪ್ಪ ಅವ್ರ ಮನಸ್ಸು ಹೋಗದ ಹಾಗೆ ಬಿಡುಗಡೆ ಕೊಡ್ಬೇಕಾಗಿ ಭಾರ ಉಳ್ಳವರಾಗಿ ನಾನು ಪ್ರಾರ್ಥಿಸ್ತೀನಿ ಸ್ವಾಮಿ. ಅಪ್ಪ, ನೀನು ಬಿಡುಗಡೆ ಕೊಡಿ ಕರ್ತನೆ. ತಂದೆಯಾದ ದೇವರೇ, ನೀನು ಪರಿಪೂರ್ಣನು, ನೀನು ಸರ್ವಶಕ್ತನು, ನಿನ್ನ ಆಶ್ರಯ ದುರ್ಗವಾಗಿದ್ಯಪ್ಪ. ನೀನು ಬಿಡುಗಡೆ ಕೊಡಿಯಪ್ಪ. ಅಪ್ಪ, ನಿನ್ನ ಮಕ್ಕಳಿಗ ಅಪ್ಪ ಹೇಳಿಕೊಳ್ಳುವ ಮಕ್ಕಳಿಗೆ ಬಿಡುಗಡೆ ಕೊಡಿ ಎಸಪ್ಪ. ಅದ್ರಿಂದ ಬಿಡುಗಡೆ ಕೊಡಿ ಕರ್ತನೆ. ಒಂದೊಂದು ಕುಟುಂಬ ರಕ್ಷಣೆ ಹೊಂದಿಕೊಳ್ಳಲಿ ಕರ್ತನೆ. ಒಂದೊಂದು ಕುಟುಂಬದಲ್ಲಿ ಸಮಾಧಾನ, ಸಂತೋಷ, ಐಶ್ವರ್ಯ, ಸಂತೋಷ ಉಂಟಾಗಲಿ ಕರ್ತನೆ. ಬಿಡುಗಡೆ ಕೊಡಿ ಕರ್ತನೆ. ಹೌದು ರಾಜ, ಮತ್ತೆ ನಾವು ಸಾಕ್ಷಿ ಕೇಳಬೇಕಾಗಿ ಮಾರ್ಪಡಿಸು. ಹೌದು ರಾಜ, ನನಗೆ ಬಿಡುಗಡೆ ಆಗ್ತಾ ಇಲ್ಲ, ದೇವ್ರು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ ಅಂತ ಸಾಕ್ಷಿಯಾಗಿ ನಾ ಕೇಳ್ಬೇಕಪ್ಪ. ಅದಕ್ಕಾಗಿ ಅಪ್ಪ, ನೀವು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಮಗಿಮೆ ಅರಸನೇ ನಿಮಗೆ ಸ್ತೋತ್ರ, ಮಗಿಮೆಗೆ ಯೋಗ್ಯನೇ ನಿಮಗೆ ಸ್ತೋತ್ರ. ಬಿಡುಗಡೆ ಕೊಟ್ಟಂತ ದೇವ್ರೇ ನಿಮಗೆ ಕೋಟಿ 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 ಸ್ತೋತ್ರ. ಹಾಲೆಲೂಯಾ. ಹೋ, ಥ್ಯಾಂಕ್ ಯು ಜೀಸಸ್. ಅಪ್ಪ, ನೀವು ಹಾಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರ ಅಪ್ಪ. ಎಲ್ಲ ಪ್ರಾರ್ಥನೆ ನಿಮ್ ಕರೆಗಳು ಒಪ್ಪಿಸ್ತಾ ಬೇಡಿ ಹೊಂದುತ್ತಾ ಇದನ್ನ ಪರಲೋಕದ ಒಳ್ಳೆಯ ತಂದೆಯೇ, ಆಮೇನ್. ಮತ್ತೆ ಯಾರಿಗಾದ್ರೂ ಪ್ರಾರ್ಥನೆ ಅರ್ಜಿನ್ ಪ್ರಾರ್ಥನೆ ಇದ್ರೆ ನೀವು ಈ ಸಮಯದಲ್ಲಿ ಹೇಳ್ಬೋದಾಗಿ ಪ್ರಾರ್ಥಿಸ್ತೇವೆ. ಹಲೋ, ಅನ್ರುದ ಮರಿಯಮ್ಮ. ಓಕೆ ಓಕೆ. ಪೇರ್ ಕವಿತಾ. ಸಬಿತಾ. ಓಕೆ ಓಕೆ. ಸ್ತೋತ್ರ. ಸಬಿತಾ. ಓಕೆ ಓಕೆ. ಅಪ್ಪ, ಸ್ತೋತ್ರ ರಾಜ. ಪರಿಶುದ್ಧಾತ್ಮನೇ, ಅಪ್ಪ, ಮಗಳು ಯಾವ ಕಷ್ಟದಲ್ಲಿ ಇದಾರೋ ನಮ್ಗೆ ಗೊತ್ತಿಲ್ಲ ಕರ್ತನೆ. ಅಪ್ಪ, ಸಬಿತಾ ಮಗಳಿಗಾಗಿ ಪ್ರಾರ್ಥಿಸ್ತೇವೆ ಅಪ್ಪ. ಯಾವುದೇ ಬಲಹೀನತೆ ಇದ್ರೂನು ಕೂಡ ನೀನು ಬಲವಾಗಿ ಅವನ ನಡೆಸುವಾತನು. ಹೌದು ಸ್ವಾಮಿ, ನನ್ನ ಬಲಹೀನತೆಯಲ್ಲಿ ನಿನ್ನ ಬಲ ಪರಿಪೂರ್ಣವಾಗಿದೆ. ನಿನ್ನ ಮಾತಿನ ಮೇರೆಗೆ ಆ ಮಗಳಲ್ಲಿ ಇರುವಂತ ಎಲ್ಲ ಬಲಹೀನತೆಗಳು ಈ ಕ್ಷಣದಲ್ಲಿ ಗೆಟ್ ಲಾಸ್ಟ್ ಆಗ್ಲಿ ಅಪ್ಪ. ಈ ಕ್ಷಣದಲ್ಲಿ ಇನ್ ದ ನೇಮ್ ಆಫ್ ಜೀಸಸ್ ಮಗಳಿಗೆ ಬೇಕಾಗಿರುವ ಅಗತ್ಯಗಳು ಸಂತೈಸ್ಪಡಲಿ, ಆರೋಗ್ಯ ಉಂಟಾಗಲಿ, ಬಲ ಉಂಟಾಗಲಿ, ಎಲ್ಲ ಬಲಹೀನತೆಗಳು ಈ ಕ್ಷಣದ ಗೆಟ್ ಲಾಸ್ಟ್ ಆಗ್ಲಿ ಅಪ್ಪ. ನಿನ್ನ ನಂಬಿರುವ ಮಕ್ಕಳನ್ನು ನೀನು ಎಂದಿಗೂ ಕೈ ಬಿಡುವ ಆತನಲ್ಲ ಕರ್ತನೆ. ಅಪ್ಪ, ಚಿಕ್ಕ ಮಗಳು ಆಗ್ಲಿದ್ರು, ದೊಡ್ಡ ಮಗಳಾಗಿದ್ರು ಸಹ ದೇವರ ದಾಮೆ ಮಗಳನ್ನ ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಹೌದು ರಾಜ, ಕಷ್ಟದಲ್ಲಿ ಇರುವ ಮಕ್ಕಳಿಗೆ ನೀನು ಬಿಡುಗಡೆ ಕೊಡುವಾತನು, ಜ್ವರದಲ್ಲಿರುವಂತ ಮಕ್ಕಳಿಗೆ ಬಿಡುಗಡೆ ಕೊಡುವಾತನು ನಾಯಕನಾಗಿದ್ಯಪ್ಪ. ಬಿಡುಗಡೆ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ. ಹೌದು ರಾಜ,
ನಿನ್ನೆ ದಿನದಲ್ಲಿ ಎಷ್ಟೊಂದು ಅದ್ಭುತವನ್ನು ಮಾಡಿದ ಆತನು ಈ ದಿನದ ಕೂಡ ಸ್ವಾಮಿ, ಈ ಮಗಳಿಗೂ ಕೂಡ ನಿನ್ನ ಅದ್ಭುತವನ್ನು ನೀನು ಮಾಡುವ ಆತನು ಸರ್ವಶಕ್ತನು ಅಪ್ಪ. ಮಗಳಲ್ಲಿ ಇರುವಂತ ಎಲ್ಲ ಬೆಲೆಹೀನತೆಗಳಿಗೆ ಗೆಟ್ ಲಾಸ್ಟ್ ಇನ್ ದ ನೇಮ್ ಆಫ್ ಜೀಸಸ್. ಓ ಥ್ಯಾಂಕ್ ಯು ಲಾರ್ಡ್ ಅಪ್ಪ. ಈ ಕ್ಷಣದಲ್ಲಿ ಅಪ್ಪ ಬಿಡುಗಡೆ ಹೊಂದಿಕೊಳ್ಳಲಿಂದ ನೇಮ್ ಆಫ್ ಜೀಸಸ್. ಮಗಳ ಯಾವ ಬೆಲೆಹೀನತೆಗಳು ಇದ್ರೂ ಕೂಡ ಯೇಸುವಿನ ನಾಮದಲ್ಲಿ ಈ ಕ್ಷಣದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ ಅಪ್ಪ. ಅದ್ಭುತ ಅತಿಶಯವನ್ನು ನೀನು ನಡೆಸುವ ಆತನು, ಬಿಡುಗಡೆ ಕೊಡುವ ಆತನು, ಜಯವನ್ನು ಕೊಡುವ ಆತನು, ಜ್ಞಾನದಲ್ಲಿಯೂ ಬಲದಲ್ಲೂ ನೀನು ನಡೆಸುವ ಆತನಾಗಿದೆಯಪ್ಪ. ಮಗಳಿಗೆ ಪರಿಪೂರ್ಣ ಬಲ ಉಂಟಾಗಲಿ ಅಪ್ಪ. ಎಲ್ಲ ಜ್ವರಗಳು ಕಂಪ್ಲೀಟ್ ಆವಾಗ್ಲಿ, ನೀಗ್ಲಿ ಇನ್ ದ ನೇಮ್ ಆಫ್ ಜೀಸಸ್. ಓ ಹಾಲೆಲೂಯ. ಪರಿಪೂರ್ಣ ಉಂಟಾಗಲಿ, ಸಾಕ್ಷಿಯಾಗಿ ನಿಲ್ಲಲಿ. ನಿನ್ನ ಮಕ್ಕಳನ್ನು ಆಶೀರ್ವದಿಸು. ನೀವು ಹಾಗೆ ಮಾಡುವುದಕ್ಕಾಗಿ ನಿನ್ನ ನಾಮಕ್ಕೆ ಕೋಟಿ 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 ಸ್ತೋತ್ರ. ಮಗಿಮುಳ್ಳ ಅರಸನೇ ನಿಮಗೆ ಸ್ತೋತ್ರ ರಾಜ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ ಪರಲೋಕದ ಒಳ್ಳೆಯ ತಂದೆಯೇ, ಆಮೇನ್. ಆಮೇಲೆ ಮತ್ತೆ ಮತ್ತೆ ಇನ್ನೊಬ್ರು ಯಾರಿಗಾದ್ರು ಅರ್ಜೆಂಟ್ ರಿಕ್ವೆಸ್ಟ್ ಇದೆಯಾ? ಓಕೆ, ಪ್ರೈಸ್ ಗಾಡ್. ನಾವು ಪ್ರೇಯರ್ ರಿಕ್ವೆಸ್ಟ್ ಇನ್ನು ಯಾರಾದರೂ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಇರುವುದಾದ್ರೆ ನಾವು ಕೊನೆಯದಲ್ಲಿ ಮತ್ತೆ ಹೇಳುವಾಗ ನಾವು ಮಾಡುವರಾಗಿರ್ತೇವೆ. ಸೊ ದೇವರು ಒಳ್ಳೆಯವರಾಗಿದ್ದಾರೆ. ಈ ಬೆಳಗ್ಗೆ ಸಮಯದಲ್ಲಿ ಎಷ್ಟು ನಾವು ದೇವರನ್ನು ಹುಡುಕುತ್ತೀವೋ, ಎಷ್ಟು ನಾವು ಪ್ರಾರ್ಥಿಸುತ್ತೀವೋ, ಎಷ್ಟು ನಾವು ದೇವರನ್ನು ಆರಾಧಿಸುತ್ತೀವೋ, ಅದು ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವನ್ನು ತರೋದಾಗಿರುತ್ತದೆ. ನಮ್ಮ ಕಣ್ಣು ಮುಂದೆ ಯಾವುದೋ ಒಂದು ದೊಡ್ಡ ಅದ್ಭುತ ಹಂಗೆ ಆಗ್ಬೇಕೆಂಬುದಾಗಿ ನಾವು ಯೋಚನೆ ಮಾಡ್ತೇವೆ. ಆದರೆ ದೇವರು ನಮ್ಮ ಜೀವಿತದಲ್ಲಿ ಆತನು ಕಾರ್ಯ ಮಾಡ್ತಾನೆ ಇರ್ತಾರೆ. ನನ್ನ ದಿನದಲ್ಲಿ ನಾವು ಪ್ರಾರ್ಥನೆ ಕೂಟ ನಡೆಯುವಾಗ, ಸಿಸ್ಟರ್ ಜ್ಯೋತಿ ಅವರ ಮನೆಯಲ್ಲಿ ನಡೆಯುವಾಗ ನಾವು ಅಲ್ಲಿ ಕಂಡಿದ್ದು ಏನು ಗೊತ್ತಾ? ನಮಗೆ ಅದ್ಭುತ ಬೇಕಾ ಇಲ್ಲ ಯೇಸು ಬೇಕಾ? ನಮಗೆ ಅದ್ಭುತ ಬೇಕಾ ಇಲ್ಲ ಯೇಸು ಬೇಕಾ? ಹಾಗೆ ನೋಡುವುದಾದ್ರೆ ನಮ್ಮ ಜೀವಿತಕ್ಕೆ ಯೇಸು ಬೇಕಾಗಿದೆ ಪ್ರೇರೆ. ಅದ್ಭುತ ಬರುತ್ತೆ, ಅದ್ಭುತ ಇರುತ್ತೆ, ಅದ್ಭುತ ಮತ್ತೆ ಮತ್ತೆ ಬೇಕಾಗುತ್ತೆ. ಆದರೆ ಯೇಸು ಒಬ್ರು ಇದ್ದರೆ ನಮಗೆ ಎಲ್ಲವೂ ಸಾಕಾಗಿರುತ್ತೆ ಪ್ರಿಯರೇ. ಸೊ ಹಾಗಾಗಿ ಬನ್ನಿ, ಈ ಸಮಯದಲ್ಲಿ ಇದುವರೆಗೂ ಪ್ರಾರ್ಥನೆ ಮಾಡಿದ ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ. ಇನ್ನೂ ಅನೇಕ ಪ್ರಾರ್ಥನೆಗಳಿದೆ ಪ್ರಾರ್ಥನೆ ಮಾಡಲಿಕ್ಕೆ. ಆದರೆ ದೇವರು ನಮ್ಮನ್ನು ನಡೆಸುವರಾಗಿದ್ದಾರೆ. ನಾವು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ನಾವು ಆಲಿಸೋಣ. ದೇವರ ವಾಕ್ಯವು ನಮ್ಮ ಜೀವಿತಕ್ಕೆ ಅದು ಬೆಳಕಾಗಿದೆ. ಈ ದಿನವನ್ನು ಪ್ರಾರಂಭಿಸುವ ನಾವು ದೇವರ ವಾಕ್ಯವನ್ನು ಆಲಿಸುವರಾಗಿ, ಆ ವಾಕ್ಯದ ಮುಖಾಂತರ ನಮ್ಮ ಜೀವಿತವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವರಾಗಿ ಇರುವಾಗ ನಮ್ಮ ಜೀವಿತದಲ್ಲಿ ಮುಂದಿನ ದಿನಗಳಲ್ಲಿ ದೇವರು ಆಶೀರ್ವಾದವನ್ನು ನಡೆಸುತ್ತಾ ಕಾರ್ಯನ ಎಲ್ಲ ರೀತಿಯಾದ ಕಾರ್ಯವನ್ನು ಮಾಡುತ್ತಾ ಬರುವರಾಗಿರ್ತಾರೆ. ಈಗಾಗಲೇ ಲೆಂಟ್ ಡೇಸ್ ಎಂಬುದಾಗಿ ನಾವು ಪ್ರಾರಂಭಿಸಿ, ಕೆಲವರು ಇದರಲ್ಲಿ ನಾನ್ ವೆಜ್ ತಿನ್ನಿದ್ದೀರಾ, ಕೆಲವರು ಸಂಪೂರ್ಣವಾಗಿ ಉಪವಾಸ, ಬರೀ ರಾತ್ರಿ ಮಾತ್ರ ಊಟ ಮಾಡುವರಾಗಿಯೂ ಈ ರೀತಿಯಾದ ಉಪವಾಸದಲ್ಲಿ ಕೆಲವರು ನಾವು ಇರಬಹುದು. ಆದರೆ ಕೂಡ ಈ ಸಮಯದಲ್ಲಿ ಈ ಒಂದು ಉಪವಾಸ ಕಾಲಗಳಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು, ವೈ ದಿಸ್ ಲೆಂಟ್ ಡೇಸ್ ಇಸ್ ದೇರ್. ದ ಲೆಂಟ್ ಡೇಸ್ ಇಸ್ ಜಸ್ಟ್, ಇಟ್ ಇಸ್ ಆಲ್ ಅಬೌಟ್ ಜೀಸಸ್. ಯೇಸು ಆತನು ನಮಗೋಸ್ಕರ ಪ್ರಾಣ ಕೊಟ್ಟಿರುವುದೇ ಈ ಒಂದು ಲೆಂತ್ ಡೇಸ್. ನಾವು ಇದನ್ನು ಗಮನಿಸುವರಾಗಿದ್ದೇವೆ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳೋದಕ್ಕೆ ನಾವೆಲ್ಲರೂ ಒಪ್ಪಿಸಿಕೊಡೋರಾಗಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ವಿನ್ಸೆಂಟ್ ಡಿ ಪಾಲ್ ಅವರು ಬಂದಿರುವರಾಗಿದ್ದಾರೆ. ದೇವರ ವಾಕ್ಯವನ್ನು ನಾನು ನಿನ್ನೆ ದಿನದಲ್ಲಿ ಹಂಚಿಕೊಳ್ಳೋದಕ್ಕೆ ಕೇಳುವಾಗ ಅವರು ಸಮಯವನ್ನು ತೆಗೆದುಕೊಂಡು ಈ ವೇಳೆಯಲ್ಲಿ